ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ದೇವರು ನೀವು ಅಂದ್ಕೊಳ್ಳೋದು ಎಲ್ಲನೂ ಕೂಡ ಸಿಗಲಿ, ಹಾಗೆಯೇ ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಿಮಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು, ನಿಮ್ಮ ಬಡತನ ಇದ್ದರೂ ಅಷ್ಟೇ, ನಿಮಗೆ ಯಾವುದೇ ಒಂದು ಕಷ್ಟಗಳು ಇದ್ದರೂ ಕೂಡ ಅದೆಲ್ಲ ಕೂಡ ನಿಮಗೆ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ನೆರವಾಗುತ್ತೆ ಗೈಸ್, ಓಕೆನಾ? ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ, ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಾರೆ, ಓಕೆನಾ? ಅಂಥವರಿಗೆ ಈ ವಿಡಿಯೋ ಮುಖಾಂತರ ಅಟ್ಲೀಸ್ಟ್ ಈ ರೀತಿ ರೆಮಿಡಿಗಳನ್ನ ನೋಡಿಕೊಂಡು ಅವ್ರವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ, ಆ ಕಷ್ಟಗಳನ್ನ ಕಳ್ಕೊಂಡಿರ್ತಾರಲ್ವ, ಅದರಿಂದ ನಮಗೆ ಒಂದು ಪುಣ್ಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೊಂದು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ ಗೈಸ್, ಓಕೆನಾ? ಅಂದರೆ ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಲೈಕ್ಗಾಗಲಿ ಹೇಳ್ತಾ ಇಲ್ಲ, ಏನೋ ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆದರೆ ದೇವರು ನಮಗೂ ಕೂಡ ಇನ್ನೊಂದು ರೀತಿಯಿಂದ ನಮಗೆ ಒಂದು ಹೆಲ್ಪನ್ನು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ, ಓಕೆನಾ? ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಆವಾಗಲೇ ಹೇಳ್ದಂಗೆ ಗೈಸ್, ನೀವು ಒಂದು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ಸುಮಾರು ಜನ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ, ಆಯಿತಾ? ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ, ಎಲ್ಲರಿಗೂ ಒಂದೇ ಥರ ಕಷ್ಟ ಅಂತಲ್ಲ ಗೈಸ್. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ, ಒಬ್ಬರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಅಲ್ವಾ, ಕೆಲವೊಬ್ಬರಿಗೆ ದುಡ್ಡೇ ಸಮಸ್ಯೆ ಆಗಿಬಿಡುತ್ತೆ. ಈ ರೀತಿ ಯಾವುದಾದ್ರೂ ಒಂದು, ಇಲ್ಲ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರ್ಬೋದು, ಇಲ್ಲ ವ್ಯಾಪಾರ ಸ್ಥಳದಲ್ಲಿ ನಿಮಗೆ ವ್ಯಾಪಾರ ಆಗ್ತಾ ಇರೋದಿಲ್ಲ, ಜನಗಳ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಬಿದ್ದಿರೋದಾಗಿರಬಹುದು, ಮನೆಯಲ್ಲಿ ಅಪ್ಪ ಮಕ್ಕಳು ಜಗಳ, ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ನೆಮ್ಮದಿ ಅಂತೂ ಒಂಚೂರು ಇಲ್ಲ ಅನ್ನೋರು, ಹಾಗೆಯೇ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಮನೆಯಲ್ಲಿ, ಈ ಥರನೂ ಕೂಡ ಇರುತ್ತೆ. ಯಾವುದಾದ್ರೂ ಒಂದು ಸಮಸ್ಯೆನಲ್ಲಿ ಸಿಗಾಕೊಂಡಿರ್ತಾರೆ, ಅವರಿಗೋಸ್ಕರ ಈ ರೀತಿ ರೆಮಿಡಿಗಳನ್ನ ದೇವರು ಏನಂದರೆ ಗಾಯ್ಸ್, ಪರಿಹಾರ ಶಾಸ್ತ್ರ ಆಗಿರಬಹುದು, ಸಿದ್ಧಿಶಾಸ್ತ್ರ ಆಗಿರಬಹುದು, ಈ ರೀತಿ ರೆಮಿಡಿಗಳನ್ನ ತೋರಿಸ್ಕೊಟ್ಟಿದ್ದಾರೆ, ಓಕೆನಾ? ಅಂದರೆ ದೇವರು ಕಷ್ಟ ಕೊಟ್ಟ ಮೇಲೆ ನಮಗೆ ಈ ರೀತಿ ಮಾಡ್ಕೊಳ್ಳೋಕ್ಕೆ ಒಂದು ಪರಿಹಾರ ಕೂಡ ಕೊಟ್ಟಿರ್ತಾನೆ. ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಅಂತ ಅಂದರೆ ಲೈಕ್ ಮಾಡೋಕ್ಕೆ ಕಾಸು ಕೊಡಬೇಕಾಗೈಸ್, ಇಲ್ಲ ಅಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ವರ್ಕೌಟ್ ಆಗ್ತಿದೆ ಮೇಡಮ್ ನಮಗೂ ಕೂಡ ಅಂತ. ಇಲ್ಲಿ ಮೇಲ್ಗಡೆ ಹಾಕಿರ್ತೀನಿ ನೋಡಿ. ಈಗ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಸರಿನಾ? ಈ ರೀತಿ ನೀವು ಮೊನ್ನೆ ಹೇಳಿದ ರೆಮಿಡಿನ ನಾನು ಮಾಡಿದೆ ಮೇಡಮ್, ನಮ್ಮ ಅಂಗಡಿಗೂ ಕೂಡ ಗಿರಾಕಿಗಳು ಅಂತಂದರೆ ಜನಗಳು ಬರ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನೊಬ್ಬರು ನನಗೂ ಕೂಡ ಒಳ್ಳೆಯದಾಯಿತು ಮೇಡಮ್ ನೀವು ಹೇಳ್ಕೊಟ್ಟಿರೋ ರೆಮಿಡಿ ಅಂತ ಕಮೆಂಟ್ ಮಾಡಿದ್ದಾರೆ. ನಾನು ಪ್ರತಿಯೊಂದು ಕಮೆಂಟನ್ನು ಗೈಸ್ ಪೋಸ್ಟ್ ಮಾಡ್ತಾ ಇರ್ತೀನಿ, ಸರಿನಾ? ಹಾಗೆಯೇ ಈ ರೀತಿ ವಿಡಿಯೋಗಳ ಜೊತೆ ಹಾಕ್ತಾ ಇರ್ತೀನಿ, ಯಾಕಂದರೆ ನೀವು ಕೂಡ ನಂಬಬೇಕು ಅಲ್ವಾ? ನೋಡಿ, ಈ ರೀತಿ ಸುಮಾರು ಜನ ಮಾಡ್ತಿದ್ದಾರೆ, ಅಂದರೆ ರೆಮಿಡಿಗಳನ್ನ ಮಾಡ್ಕೊಳ್ತಿದ್ದಾರೆ, ಅವ್ರಿಗೂ ಕೂಡ ಒಂದು ಗುಡ್ ರಿಸಲ್ಟ್ ಸಿಗ್ತಿದೆ ಅಂತ ಅಂದಮೇಲೆ ಇದನ್ನು ನಾವು ನಂಬಿಕೆ ಇಟ್ಟು ಮಾಡೋಣ, ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನೀವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಂತ ನಾನು ಕಮೆಂಟ್ಸ್ಗಳನ್ನ ಹಾಕೋದಷ್ಟೇ, ಓಕೆನಾ? ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ರೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೆಯೇ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇನೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದರೆ ಈ ಗಾಜಿಂದ ಹಾಗೆಯೇ ನೀರಿನಿಂದ ಆಗಿರಬಹುದು, ಉಪ್ಪಿಂದ ಆಗಿರಬಹುದು, ಸಾಸಿವೆಯಿಂದ ಆಗಿರಬಹುದು, ನಾನು ತೋರಿಸುವಂಥ ಪ್ರತಿ ಒಂದು ಪದಾರ್ಥಗಳಾಗಿರಬಹುದು, ಹಾಗೆ ವಸ್ತುಗಳಾಗಿರಬಹುದು, ನಾನು ತೋರಿಸೋದೆಲ್ಲದರಲ್ಲೂ ಗೈಸ್ ಏನಂದರೆ ಬೇಗನೆ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಆಯಿತಾ? ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗೈಸ್. ಒಂದು ಸಲ ನಾನು ಅದನ್ನು ತಿಳ್ಕೊಳ್ತೀನಿ, ಸರಿನಾ? ತಿಳ್ಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತಗೊಳ್ತೀನಿ ನಾನು. ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕೋದು ಸುಮ್ಮನೆ ನಿಮಗೆ ವರ್ಕೌಟ್ ಆಗಲ್ಲ, ಈಗ ಅವಾಗ ನೀವು ನನ್ನ ಬೈಕೊಳ್ಬಾರ್ದಲ್ವ, ಅದಕ್ಕೆ ನಾನು ನಿಮಗೆ ಹೇಳೋದು, ಓಕೆನಾ? ಸೊ ಏನಂದರೆ ಗಾಯ್ಸ್, ಈ ಗಾಜಾಗಿರಬಹುದು, ಗಾಜಂದರೆ ಏನಂದರೆ ಒಂದು ನೆಗೆಟಿವಿಟಿನ ಸೆಳ್ಕೊಳ್ಳೋ ಶಕ್ತಿ ಈ ಗಾಜಿಗಿದೆ, ಓಕೆನಾ? ಇನ್ನು ನೀರು ಕೇಳಬೇಕಾ, ಪಂಚಭೂತಗಳಿಗೆ ನಾವು ನೀರನ್ನು ಕೂಡ ಹೋಲಿಸ್ತೀವಿ, ಅದರಲ್ಲೂ ಕೂಡ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅತಿ ವೇಗವಾಗಿ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಓಕೆನಾ? ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ನಾನು ಮೊದಲಿಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಕಷ್ಟ ಬರ್ತಾ ಇದೆ ಅಂತ ಅಂದರೆ ಗಾಯ್ಸ್, ನೀವು ಅದರಲ್ಲೇ ಅರ್ಥ ಮಾಡ್ಕೊಬೇಕು, ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಸೇರ್ಕೊಂಡಿದೆ ಅಂತ, ಆಯಿತಾ? ಆ ನೆಗೆಟಿವಿಟಿನ ನೀವು ಮನೆಯಿಂದ ಹೊರಗಡೆ ಹಾಕಿ, ಯಾಕೆ ನಿಮಗೆ ಕಷ್ಟಗಳು ಹೋಗೋದಿಲ್ಲ ನಾನು ನೋಡ್ತೀನಿ, ಓಕೆನಾ? ಅಂದರೆ ಮನೆನ ಗೈಸ್ ನೀವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟು ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯೊಳಗಡೆ ಪ್ರವೇಶ ಮಾಡಲ್ಲ,
ಓಕೆನಾ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂತಂದರೆ ನೀವು ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು. ಹಾಗೆಯೇ ಕಿಚನಲ್ಲೂ ಅಷ್ಟೇ ಸುಮ್ಮನೆ ಪಾತ್ರೆಗಳೆಲ್ಲ ಅಲ್ಲೇ ಬಿಸಾಕೋದು, ತೊಳಿದೆ ಹಂಗಂಗೆ ಇಡೋದು, ಈ ನೊಣ ಮುತ್ತುತ್ತಾ ಇರೋದು, ಚಿಕ್ಕ ಚಿಕ್ಕ ಸೊಳ್ಳೆ ಮುತ್ತುತ್ತಾ ಇರೋದು, ಆ ಥರದ್ದೆಲ್ಲ ನೀವು ಮನೆಯನ್ನು ಇಟ್ಕೊಂಡ್ಬಿಟ್ರೆ ಪಕ್ಕಾ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಸೇರ್ಕೊಬಿಡುತ್ತೆ, ಸರಿನಾ. ಅದ್ರ ಜೊತೆಗೆ ಗೈಸ್ ಮಸಾಲೆ ಐಟಮ್ಗಳಾಗಿರಬಹುದು, ಮತ್ತು ಮಹಾಲಕ್ಷ್ಮಿಗೆ ಮಸಾಲೆ ಐಟಮ್ಸ್ಗಳು, ಉಪ್ಪು ಅರಿಶಿನ ಎಲ್ಲ ತುಂಬ ಇಷ್ಟ ಅಲ್ವಾ, ಅದೆಲ್ಲ ನೀವು ಎಕ್ಸ್ಟ್ರಾ ತಂದುಬಿಟ್ಟು ಮನೆಯಲ್ಲಿ ಇಟ್ಕೋಬೇಕು, ಬಾಕ್ಸ್ ಖಾಲಿ ಆದಮೇಲೆ ತರೋದಲ್ಲ, ಓಕೆನಾ. ಈ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ ನೀವು ಮನೆಯಲ್ಲಿ ದೀಪ ಹಚ್ಚೋದನ್ನು ಮರಿಬೇಡಿ ದೇವ್ರ ಮುಂದೆ, ಸರಿನಾ. ಮತ್ತು ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನು ಕೇಳೋದಾಗಿರಬಹುದು, ಅಷ್ಟೋತ್ತರ ನಾಮ ಅದನ್ನು ಕೇಳೋದಾಗಿರಬಹುದು, ದೇವಿ ಸಾಂಗ್ಸ್ ಕೇಳೋದಾಗಿರಬಹುದು, ಈ ರೀತಿ ಎಲ್ಲನೂ ನೀವು ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ನಂಬಿಕೆ ಇಟ್ಟು ಈ ರೀತಿ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ಅದು ಖಂಡಿತವಾಗ್ಲೂ ಹೊರಗಡೆ ಹೋಗುತ್ತೆ, ಓಕೆನಾ. ನೆಗೆಟಿವಿಟಿ ಮನೇಲಿ ಸೇರ್ಕೋತು ಅಂತಂದರೆ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಅಲ್ವಾ. ಹಾಗೆಯೇ ದುಡ್ಡು ಅನ್ನೋದು ನಿಮ್ಮ ಮನೆಯಲ್ಲಿ ₹1 ಕೂಡ ನಿಲ್ತಾ ಇರೋದಿಲ್ಲ, ಸರಿನಾ. ಎಲ್ಲೋ ಸುಮ್ಮನೆ ಕಷ್ಟಪಟ್ಟು ದುಡಿತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೂ ಎಲ್ಲೋ ಅದು ಪೋಲಾಗ್ತಾ ಇರುತ್ತೆ ದುಡ್ಡು, ಎಲ್ಲಿ ಹೋಗ್ತಿದೆ ದುಡ್ಡು ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಈ ರೀತಿ ಎಲ್ಲ ಕಷ್ಟ ಅನುಭವಿಸ್ತಾ ಇರ್ತೀರಾ. ಹಾಗೆಯೇ ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಜಗಳ, ಗಂಡ ಹೆಂಡತಿ ಮಧ್ಯೆ ಜಗಳ, ಹಾಗೆಯೇ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳದೇ ಇರುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ. ಈ ರೀತಿ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಅಂದರೆ ಗಾಯ್ಸ್, ಈ ರೀತಿ ನೀವು ರೆಮಿಡಿಗಳನ್ನ ಖಂಡಿತವಾಗ್ಲೂ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳೋದು ಇಷ್ಟೇ ಗಾಯ್ಸ್, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಓಕೆನಾ. ಹಾಗೆಯೇ ವ್ಯಾಪಾರ ಸ್ಥಳದಲ್ಲಿ ನಿಮಗೆ ಏನಾದರೂ ಬಿಸ್ನೆಸ್ ಲಾಸ್ ಆಗ್ತಾಯಿದ್ರೆ, ಕೈ ಹಿಡಿತಲ್ಲ ನಿಮಗೆ ಆ ಬಿಸ್ನೆಸ್ ಅಂತಂದರೆ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು ಕೂಡ ಇರುತ್ತೆ, ಸರಿನಾ. ಫಸ್ಟಿಂದ ಚೆನ್ನಾಗಿ ಆಗ್ತಿತ್ತು ವ್ಯಾಪಾರ, ಇವಾಗ ನಮ್ಗೆ ವ್ಯಾಪಾರನೇ ಇಲ್ಲ ಮೇಡಮ್ ಅಂತ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಸರಿನಾ. ಅವರೆಲ್ಲರಿಗೂ ಕೂಡ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಯಾಕಂದರೆ ಈ ಒಂದು ರೆಮಿಡಿಯಲ್ಲಿ ನಾನು ಬಳಸಿರುವಂತಹ ಪದಾರ್ಥಗಳಿಗೆ ಅಷ್ಟೇ ಒಂದು ಏನಂತಾರೆ ಸ್ಟ್ರಾಂಗ್ ರಿಸಲ್ಟ್ನ ಬೇಗನೆ ಕೊಡುತ್ತೆ, ಓಕೆನಾ. ಅಂದರೆ ಅಷ್ಟೇ ಒಂದು ಸ್ಟ್ರಾಂಗಾಗಿ ಅದು ವರ್ಕ್ ಮಾಡುತ್ತೆ ನಾನು ಬಳಸಿರುವಂಥ ಪದಾರ್ಥಗಳು, ಓಕೆನಾ. ಸೊ ಬನ್ನಿ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಮಾಡೋದು. ಅದಕ್ಕಿಂತ ಮುಂಚೆ ಗೈಸ್, ಇದನ್ನು ಯಾವ ವಾರ ಮಾಡ್ಕೋಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು ನೀವು ಭಾನುವಾರ ಮಾಡ್ಕೊಳ್ಬಹುದು, ಮಂಗಳವಾರ ಮಾಡ್ಕೊಳ್ಬಹುದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ಮಾಡ್ಕೊಬೋದು, ಶುಕ್ರವಾರ ಮಾಡ್ಕೊಳ್ಬೋದು, ಓಕೆನಾ. ಈಗ ನಾಳೆ ಭಾನುವಾರ ಇದೆ ಅಲ್ವಾ, ಇವತ್ತು ನಿಮಗೆ ಏನಾದರೂ ವೀಡಿಯೋ ಸಿಕ್ಕಿದ್ರೆ ನಾಳೆ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ಹಾಗೆಯೇ ನಾಳೆ ನಿಮಗೆ ಈ ವಿಡಿಯೋ ಸಿಕ್ಕಿದ್ರೆ ನಾಳೆ ಸಂಜೆ ಈ ಒಂದು ರೆಮಿಡಿನ ಬಂದು ಗೈಸ್ ನೀವು ಸಂಜೆ ಮೇಲೆ ಮಾಡಬೇಕಾಗುತ್ತೆ. ಸಂಜೆ 7 ಗಂಟೆ ಮೇಲೆ ನೈಟು ಮಲ್ಕೊಳ್ಳೋ ಅಷ್ಟು 12 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು, ಸರಿನಾ. ನಾಳೆ ನಿಮಗೆ ವಿಡಿಯೋ ಸಿಕ್ಕಿದ್ರೆ ನಾಳೆ ಸಂಜೆ ಮಾಡಿ, ನಾಳೆ ನೈಟ್ ನಿಮಗೆ ಸಿಕ್ಕಿದ್ರೆ ಅಕಸ್ಮಾತ್ ಈಗ ನಾಳಿದ್ದು ಬೆಳಿಗ್ಗೆ ಸೋಮವಾರ ಸಿಕ್ಕಿದ್ರೆ ನೀವು ಮಂಗಳವಾರ ಮಾಡ್ಕೊಳ್ಳಿ, ಸರಿನಾ. ಆ ರೀತಿ ನಿಮಗೆ ನಿಯರ್ ಯಾವಾಗ ಈ ಒಂದು ವಿಡಿಯೋ ನಿಮಗೆ ರೀಚ್ ಆಗುತ್ತೋ ಅದರ ನಾಳೆ ಯಾವ ವಾರ ಇದೆ ಅದನ್ನು ನೋಡಿಕೊಂಡು ಮಂಗಳವಾರ ಇದ್ದರೆ ಮಾಡ್ಕೊಳ್ಳಿ, ಶುಕ್ರವಾರ ಇದ್ದರೆ ಮಾಡ್ಕೊಳ್ಳಿ, ಅಮಾವಾಸ್ಯೆ ಹುಣ್ಣಿಮೆ ಇದ್ದರೆ ಮಾಡ್ಕೊಳ್ಳಿ, ಭಾನುವಾರ ಇದ್ದರೆ ಮಾಡ್ಕೊಳ್ಳಿ, ಓಕೆನಾ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ರೆಮಿಡಿನ ಗೈಸ್ ನಾವು ಯೂಸ್ ಮಾಡುವಂಥ ಪದಾರ್ಥ ಬಂದು ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನಾನು ಒಂದು ಗಾಜನ್ನ ತೊಗೊಂಡಿದ್ದೀನಿ, ಗಾಜಿನ ಗ್ಲಾಸೇ ಆಗಬೇಕು, ಸರಿನಾ. ಗಾಜಿನ ಗ್ಲಾಸೇ ಆಗಬೇಕು. ಹಾಗೆಯೇ ಇದರೊಳಗಡೆ ನೀರನ್ನ ನಾನು ತುಂಬಿಸ್ಕೊಂಡಿದ್ದೀನಿ, 3/4 ಭಾಗದಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಗೈಸ್ ನಾನಿಲ್ಲಿ ಯೂಸ್ ಮಾಡುವಂಥ ಪದಾರ್ಥ ಬಂದು ಕಲ್ಲುಪ್ಪು. ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಯಾಕಂದರೆ ನಿಮಗೆ ಗೊತ್ತು, ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ ಕಲ್ಲುಪ್ಪಿಂದ 100ಗೆ 200% ರಿಸಲ್ಟ್ ಅದು ನಿಮಗೆ ಪಕ್ಕಾ ಸಿಗುತ್ತೆ, ಆಯಿತಾ. ಅಂದರೆ ಒಂದು ನೆಗೆಟಿವಿಟಿನ ತನ್ನತ್ತ ಎಳ್ಕೊಳ್ಳುವಂಥ ಶಕ್ತಿ ಈ ಒಂದು ಉಪ್ಪಿಗೆ ಇದೆ, ಸರಿನಾ. ಸೊ ಕಲ್ಲುಪ್ಪನ್ನ ತೊಗೋಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಸಾಸಿವೆಯನ್ನು ಕೂಡ ತೊಗೊಂಡಿದ್ದೀನಿ, ಸರಿನಾ. ಸಾಸಿವೆಯಿಂದನೂ ಅಷ್ಟೇ ಗಾಯ್ಸ್, ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ ಸಾಸಿವೆಯಿಂದನೂ ಅಷ್ಟೇ. ಈಗ ಒಂದು ಕೆಟ್ಟ ದೃಷ್ಟಿನ ಎಳ್ಕೊಳ್ಳೋ ಶಕ್ತಿ ಈ ಸಾಸಿವೆಗಾಗಿರಬಹುದು, ಕಲ್ಲುಪ್ಪಗಾಗಿರಬಹುದು, ತುಂಬಾ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ತನ್ನತ್ತ ಎಳ್ಕೊಳ್ಳುತ್ತೆ ಒಂದು ನೆಗೆಟಿವಿಟಿನ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಒಂದು ನಾನೀಗ ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ರೆಮಿಡಿ ಮಾಡ್ಕೊಳ್ಳಿ, ಅದು ಎಳ್ಕೊಳ್ಳುತ್ತೆ, ಸರಿನಾ. ಇನ್ನು ನೆಗೆಟಿವಿಟಿ ಮನೆಯಿಂದ ಹೊರಗಡೆ ಹೋದ್ರಂತೂ ನಿಮಗೆ ಒಂದು ಪಾಸಿಟಿವಿಟಿ ಅನ್ನೋದು ಮನೆಯೊಳಗಡೆ ಬರುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ನಾನಾ ಮೂಲೆಗಳಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಂಥದೇ ಸಮಸ್ಯೆ ಇರಲಿ, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕೆಟ್ಟ ದೃಷ್ಟಿಗಳ ಸಮಸ್ಯೆ ಆಗಿರಬಹುದು, ಕಣ್ಣು ದೃಷ್ಟಿ, ನರದೃಷ್ಟಿ, ಹಾಗೆಯೇ ನಿಮಗೆ ವ್ಯಾಪಾರ ಸ್ಥಳದಲ್ಲಿ
ನಷ್ಟ ಆಗ್ತಾ ಇರೋದಾಗಿರಬಹುದು, ಇದೆಲ್ಲನೂ ಕೂಡ ಸಾಲ್ವ್ ಆಗುತ್ತೆ ಗೈಸ್, ನಿಜವಾಗ್ಲೂ ಸಾಲ್ವ್ ಆಗುತ್ತೆ. ಯಾಕಂದರೆ ಇದನ್ನು ನಾನು ಕೂಡ ತುಂಬ ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ, ಸರಿನಾ. ಅದಕ್ಕೆ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಡೋದ್ರಲ್ಲಿ ನನಗೇನೂ ತೊಂದರೆ ಇಲ್ಲ ಗೈಸ್, ಓಕೆನಾ. ಏನೋ ಒಂದು ನನ್ನ ಕಡೆಯಿಂದ ನಿಮ್ಗೆ ಹೆಲ್ಪ್ ಆದರೆ ಅಟ್ಲೀಸ್ಟ್ ದೇವರು ನನಗೂ ಕೂಡ ಯಾವುದಾದ್ರೂ ಒಂದು, ನನಗೂ ಕಷ್ಟ ಅಂತ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ, ಇದ್ದೇ ಇರುತ್ತಲ್ವ. ನನ್ನ ಕಷ್ಟಗಳಿಗೆ ನನಗೂ ಕೂಡ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ, ಓಕೆನಾ. ಸೊ ನಾನು ಮಾತ್ರ ಚೆನ್ನಾಗಿರಬೇಕು, ನನಗೆ ಗೊತ್ತಿರೋದು ನಾನು ಮಾತ್ರ ಮಾಡ್ಕೊಂಡು ಚೆನ್ನಾಗಿರಬೇಕು ಅಂತ ಭಾವನೆ ಅಂತೂ ಇಲ್ಲ ಗೈಸ್ ನನಗೆ, ಆಯಿತಾ. ಯಾಕಂದರೆ ಕಷ್ಟ ಅನ್ನೋದನ್ನ ನಾನು ಕೂಡ ನೋಡಿದ್ದೀನಿ, ಏನೋ ಒಂದು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳೋದು ಅಷ್ಟೇ, ಸರಿನಾ. ಸೊ ಬನ್ನಿ, ಈಗ ನಾನು ನಿಮಗೆ ಸಾಸಿವೆನೂ ಕೂಡ ತೋರಿಸ್ದೆ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ಒಂದು ಪಲಾವ್ ಎಲೆನ ನೀವು ಯೂಸ್ ಮಾಡಬೇಕು, ಸರಿನಾ. ಪಲಾವ್ ಎಲೆ ಕ್ಲೀನಾಗಿರೋದನ್ನ ನೋಡ್ಕೊಂಡು ತೊಗೊಳ್ಳಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಕಿತ್ತೋಗಿದೆ ಅಲ್ವಾ, ಈ ಥರದ್ದೆಲ್ಲ ಕಿತ್ತೋಗಿರೋದನ್ನ ತೊಗೋಬೇಡಿ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಅಂದರೆ ನನ್ನ ಹತ್ರ ಇರೋದೆಲ್ಲ ಇದೇ ರೀತಿ ಗಾಯ್ಸ್, ಈ ಥರ ಕಟ್ಟಾಗಿರೋದು ಇದೇ ರೀತಿ ಇತ್ತು. ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದೇ ರೀತಿ, ಅಂದರೆ ನಾನು ಆಲ್ರೆಡಿ ಇದನ್ನು ಮಾಡಿದ್ದೀನಿ, ಸರಿನಾ. ಸೊ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ರೀತಿ ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ನನ್ನ ಇರೋದ್ರಲ್ಲಿ ಈ ಥರ ಕಟ್ಟಾಗಿರೋದೇ ಎಲ್ಲ ಇರೋದು, ಚೆನ್ನಾಗಿರೋದು ಯಾವುದೂ ಇರಲಿಲ್ಲ. ಅದಕ್ಕೆ ನಾನು ನಿಮಗೆ ಇದನ್ನೇ ತೋರಿಸೋಣ, ಹೇಳಬೇಕಾದ್ರೆ ನಿಮಗೆ ಈ ರೀತಿ ಅಂತ ಹೇಳೋಣ ಅಂದ್ಬಿಟ್ಟು ತೊಗೊಂಡೆ. ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ, ಈ ಥರ ಎಲ್ಲ ಕಟ್ಟಾಗಿರಬಾರ್ದು, ಓಕೆನಾ. ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೋಬೇಕಾಗತ್ತೆ. ಬನ್ನಿ, ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ನೋಡಿ, ಇಲ್ಲಿ ನಾನು ಕಲ್ಲುಪ್ಪು ಹಾಗೆಯೇ ಸಾಸಿವೆನ ತೊಗೊಂಡಿದ್ದೀನಿ, ಸರಿನಾ. 1 ಸ್ಪೂನಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ. ಇಷ್ಟೇ ನೀವು ತೊಗೋಬೇಕಾಗಿರೋದು, 1 ಸ್ಪೂನಷ್ಟು ತೊಗೊಳ್ಳಿ ಕಲ್ಲುಪ್ಪನ್ನ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡು ನೀವು ಈ ನೀರಿದೆಯಲ್ಲ, ಈ ಗ್ಲಾಸ್ ಇದೆ ನೋಡಿ, ಈ ಗ್ಲಾಸ್ನ ಕ್ಲೀನಾಗಿ ಒಂದು 3/4 ಭಾಗದಷ್ಟು ನೀವು ನೀರನ್ನ ಹಾಕ್ಕೊಂಡು ಇದರೊಳಗಡೆಗೆ ಇದನ್ನು ಹಾಕಬೇಕಾಗತ್ತೆ, ಓಕೆನಾ. ಈ ರೀತಿ ಹಾಕ್ಕೊಳ್ಳಿ. ಅಂದರೆ ಮನೆಯಲ್ಲಿ ನೀವು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಳ್ಳಿ, ಈವ್ನಿಂಗ್ ಮೇಲೆ ಊಟ ಆದಮೇಲೆ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಪೂಜೆ ಆದ ತಕ್ಷಣ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು, ಸರಿನಾ. ಸೊ ಈ ರೀತಿ ನಾನು ಉಪ್ಪು ಮತ್ತು 1 ಸ್ಪೂನಷ್ಟು ಉಪ್ಪು ಹಾಗೆಯೇ ಅರ್ಧ ಸ್ಪೂನಷ್ಟು ಸಾಸಿವೆನ ತೊಗೊಂಡು ಇದ್ರೊಳಗಡೆಗೆ ಹಾಕ್ತೆ, ನೀರೊಳಗಡೆ. ಹಾಗೆಯೇ ಈಗ ಪಲಾವ್ ಎಲೆನ ತೊಗೊಳ್ಳಿ, ಸರಿನಾ. ಇನ್ನು ಚಿಕ್ಕದು ಬರುತ್ತೆ ಪಲಾವ್ ಎಲೆ, ಆ ಥರದ್ದು ಕೂಡ ತೊಗೋಬೋದು, ಯಾಕಂದರೆ ನೀರೊಳಗಡೆ ಹಾಕಬೇಕು ಇದನ್ನು, ಅದಕ್ಕೋಸ್ಕರ, ಓಕೆನಾ. ಪಲಾವ್ ಎಲೆನ ನೀವು ತೊಗೊಂಡ್ಬಿಟ್ಟು ಗಾಯ್ಸ್ ಕೈಯಲ್ಲಿ ಈ ರೀತಿ ಇಟ್ಕೋಬೇಕಾಗತ್ತೆ. ಪಲಾವ್ ಎಲೆ ಏನಂದರೆ ಗಾಯ್ಸ್, ಇದರಲ್ಲಿ ಇನ್ನೂ ಕೂಡ ಕೆಲವೊಂದು ರೆಮಿಡಿಗಳು ಗೊತ್ತು ನನಗೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಸರಿನಾ. ಸೊ ಪಲಾವ್ ಎಲೆನ ನೀವು ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿಗೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕಾಗುತ್ತೆ. ಫುಲ್ಲು ಇದನ್ನು ಈ ಥರ ಮಡಚಿ, ಏನೂ ತೊಂದರೆ ಇಲ್ಲ, ಬಟ್ ಕಟ್ಟಾಗಬಾರ್ದು, ಈ ರೀತಿ ಕ್ಲೀನಾಗಿ ಮಡ್ಚ್ಕೊಂಡು ಈ ಥರ ಇಟ್ಕೊಳ್ಳಿ, ಸರಿನಾ. ಈ ಥರ ಇಟ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡ್ಕೋಬೇಕು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಸಂಕಲ್ಪನ ಯಾವ ರೀತಿ ಮಾಡ್ಕೊಳ್ಳೋದು ಮೇಡಮ್ ಅಂತ, ಆಯಿತಾ. ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕುತ್ಕೊಂಡು ಈ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು. ಆವಾಗ ಯಾವ ರೀತಿ ಸಂಕಲ್ಪನ ಮಾಡ್ಕೋಬೇಕು ಅಂತಂದರೆ ಗಾಯ್ಸ್, ನನಗೆ ತೋರಿಸ್ತಿದ್ದೀನಿ ನೋಡಿ, ಕೈಯಲ್ಲಿ ಪಲಾವ್ ಎಲೆನ ಈ ರೀತಿ ಮಡ್ಚಿಟ್ಕೊಳ್ಳಿ, ಸರಿನಾ. ಮಡ್ಚಿಟ್ಕೊಂಡು ಗಾಯ್ಸ್ ನೀವು ನಿಮ್ಮ ಕಷ್ಟಗಳು ಏನಿದೆ, ಸರಿನಾ. ಈಗ ಒಬ್ರಿಗೆ ಏನಿರುತ್ತೆ ಅಂದರೆ ದುಡ್ಡಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇರುತ್ತೆ, ಸರಿನಾ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ 1 ರೂಪಾಯಿ ಉಳಿತಾ ಇರೋದಿಲ್ಲ, ನೀರು ಥರ ಖರ್ಚಾಗ್ತಾ ಹೋಗ್ತಾ ಇರುತ್ತೆ, ಸರಿನಾ. ಅಂಥವರು ನಿಮ್ಮ ಕಷ್ಟಗಳು, ತಾಯಿ ನನ್ನ ಈ ಒಂದು ರೆಮಿಡಿನ ನನ್ನ ಕಷ್ಟಗಳಿಗೆ ಅಂತ ಅಂದರೆ, ನನಗೆ ನೀರು ಥರ ಪೋಲಾಗ್ತಿದೆ ದುಡ್ಡು ಅನ್ನೋದು, ಸರಿನಾ. ಅದು ನನಗೆ ಸಾಲ್ವ್ ಆಗಬೇಕು, ಆ ಪ್ರಾಬ್ಲಮ್ಮು. ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ಲಬೇಕು, ಸರಿನಾ. ಈ ರೀತಿ ಹಣ ಅನ್ನೋದು ನಿಲ್ಲಬೇಕು, ನನಗೆ ನಾನಾ ಮೂಲಗಳಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು, ಅದಕ್ಕೋಸ್ಕರನೇ ನಾನು ಇದನ್ನು ಸಂಕಲ್ಪನ ಮಾಡಿಕೊಂಡು ಈ ರೆಮಿಡಿನ ಮಾಡ್ತಾಯಿದ್ದೀನಿ ತಾಯಿ ಅಂತ ನೀವು ಕೇಳ್ಕೋಬೇಕು, ಓಕೆನಾ. ಇನ್ನೇನಾದರೂ ಆರೋಗ್ಯದ ಸಮಸ್ಯೆ ಇರೋರು, ಆರೋಗ್ಯದ ಸಮಸ್ಯೆ ಇದ್ದರೆ ಆ ರೀತಿ ಕೇಳ್ಕೊಳ್ಳಿ. ಇನ್ನು ಮನೆಯಲ್ಲಿ ಕಿರಿಕಿರಿ, ಗಂಡ ಹೆಂಡತಿ ಜಗಳ, ಗಂಡಗೂ ಹೆಂಡ್ತಿಗೂ ಆಗ್ತಾ ಇರೋದಿಲ್ಲ, ಆ ರೀತಿ ಪ್ರಾಬ್ಲಮ್ ಆಗಿರಬಹುದು. ಹಾಗೆಯೇ ಮಕ್ಕಳನ್ನವರು ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ, ಈ ರೀತಿಯೂ ಇರ್ಬೋದು. ನಿಮ್ಗೇನು ಸಮಸ್ಯೆ ಇದೆ ಅದನ್ನು ಕೇಳಿಕೊಂಡು ನೀವು ಹೇಳಬೇಕು ದೇವಿಗೆ, ಈ ಒಂದು ಸಂಕಲ್ಪನ ನಾನು ಮಾಡ್ತಾ ಇರೋದು ನನ್ನ ಈ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗಲಿಕ್ಕೋಸ್ಕರ ತಾಯಿ ಅಂತ ಕೇಳಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಗಾಯ್ಸ್, ಈ ರೀತಿ ನೋಡಿ ಪಲಾವ್ ಎಲೆನ ಹಿಡ್ಕೊಂಡು ನೀವು ಎಲ್ಲ ಕೇಳ್ಕೊಂಡು ಆದಮೇಲೆ ಪಲಾವ್ ಎಲೆನ ನೀರೊಳಗಡೆ ಈ ರೀತಿ ಮುಳುಗಿಸ್ಬೇಕು, ಸರಿನಾ. ನೋಡಿ ಈ ರೀತಿ ಮುಳುಗಿಸ್ಬಿಡಿ, ಇಷ್ಟೇ ಗಾಯ್ಸ್. ಮುಳುಗಿಸಾದ್ಮೇಲೆ ನೀವು ತೊಗೊಂಡೋಗ್ಬಿಟ್ಟು ಇದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ, ನಿಮ್ಮ ಮನೆಯಲ್ಲಿ ಯಾವ ಮೂಲೆಯಾದರೂ ಇಡಿ, ಏನು ತೊಂದರೆ ಇಲ್ಲ, ಅಂಥ ಮೂಲೆ ಇಂಥ ಮೂಲೆ ಅಂತ ಏನೂ ಇಲ್ಲ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಇಟ್ಟುಬಿಡಿ, ಸರಿನಾ. 7 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ಮಾಡ್ಕೊಳ್ಳಿ ನೈಟ್, ಓಕೆನಾ. ಸೊ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಮಕ್ಕಳುಗಳು ಇದ್ದರೆ ಹುಷಾರು, ಯಾರು ಕೂಡ ಇದನ್ನು ತುಳಿಬಾರ್ದು. ಹಾಗೆಯೇ ಇದರೊಳಗಡೆ ಒಂದು ತೊಟ್ಟು ನೀರು ಕೂಡ ಕೆಳಗಡೆ ಬೀಳಬಾರ್ದು,
ಆ ರೀತಿ ನೀವು ನೋಡ್ಕೋಬೇಕು. ಕ್ಲೀನಾಗಿ ಎಲ್ಲನೂ ಯಾವ್ದಾರ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದಳಿ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಬಂದು ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ತನ್ನತ್ತ ಎಳ್ಕೊಂಡಿರುತ್ತೆ ಇದು, ಸರಿನಾ. ಈ ಒಂದು ನೀರಿನೊಳಗಡೆ ಹಾಕಿರುವಂಥ ಪದಾರ್ಥಗಳಿಗೆ ಅಷ್ಟೇ ಶಕ್ತಿ ಇದೆ ಗೈಸ್, ಸರಿನಾ. ಸೊ ನೀವೇನು ಮಾಡಬೇಕು ಅಂತಂದರೆ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಚೆಲ್ಬೇಡಿ, ಒಂಚೂರು ಕೂಡ ಕೆಳಗಡೆ ಚೆಲ್ಲಬಾರ್ದು. ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಟ್ಟು ಬಂದುಬಿಡಿ, ಸರಿನಾ. ಹಾಕ್ಬಿಟ್ಟು ಬಂದಾದಮೇಲೆ ಗೈಸ್ ನೀವು ಇದನ್ನು ಗ್ಲಾಸ್ನ ವಾಶ್ ಮಾಡ್ಕೊಳ್ಳಿ, ಕ್ಲೀನಾಗಿ ವಾಶ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿಕೊಂಡು ಮತ್ತೆ ಮಹಾಲಕ್ಷ್ಮಿಗೆ ದೀಪ ಹಚ್ಚಿಬಿಟ್ಟು ನನ್ನ ಸಮಸ್ಯೆಗಳು ನನಗೆ ಇವತ್ತಿಂದ ಕ್ಲಿಯರ್ ಆಗಿದೆ ತಾಯಿ, ನನಗೆ ಎಲ್ಲದರಲ್ಲೂ ಇವತ್ತಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ತಾಯಿ, ಈ ಒಂದು ರೆಮಿಡಿ ನನಗೆ ತುಂಬಾ ಕೈ ಹಿಡಿಯುತ್ತೆ ಅಂತ ನಂಬಿದ್ದೀನಿ ತಾಯಿ, ನಿನ್ನ ಆಶೀರ್ವಾದ ಬೇಕು ತಾಯಿ ಅಂತ ನೀವು ಕೇಳ್ಕೋಬೇಕು ದೇವಿನ, ಸರಿನಾ. ಕೇಳಿಕೊಂಡು ನೀವು ಸುಮ್ಮನಾಗ್ಬಿಡಿ ಗಾಯ್ಸ್. ಇಷ್ಟು ಮಾಡಿ ನೋಡಿಬೇಕಾದ್ರೆ ನೀವು ರೆಮಿಡಿ ಮಾಡಿದ್ದು ನಾಳೆಯಿಂದನೇ ನಿಮಗೆ 24 ಗಂಟೆ ಸಾಕು, ಸರಿನಾ. ಸ್ವಲ್ಪ ನಿಮಗೆ ಸುಧಾರಣೆ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ ಅಂತಂದರೆ ಅದು ಕೂಡ ನಿಮಗೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಜೊತೆಗೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರಬಹುದು, ಮಕ್ಕಳು ಹೇಳಿದ ಮಾತು ಕೇಳದೇ ಇರ್ಬೋದು, ಈ ರೀತಿ ಎಲ್ಲನೂ ಕೂಡ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಇನ್ನು ಶಾಪಲ್ಲಿ ಮಾಡೋರು ಸೇಮ್ ಇದೇ ಥರ ಪ್ರೊಸೀಜರು. ನೀವು ಶಾಪ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡಿಟ್ಬಿಟ್ಟು ಬಂದುಬಿಡಿ. ಮಾರ್ನಿಂಗ್ ಹೋಗ್ಬಿಟ್ಟು ನೀವು ಅದನ್ನು ತೊಗೊಂಡೋಗಿ ಹೊರಗಡೆ ಹಾಕಿಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ, ಸರಿನಾ. ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಸ್ನಾನ ಮಾಡಿಕೊಂಡು ಮತ್ತೆ ಹೋಗಿ ನೀವು ಅದನ್ನು ಕೇಳ್ತೀರಾ ಕಮೆಂಟಲ್ಲಿ, ಅದಕ್ಕೆ ಹೇಳ್ತಾ ಇರೋದು. ಮತ್ತೆ ಒಂದು ಸ್ನಾನ ಮಾಡಿ ನೀವು ಮತ್ತೆ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪನ ಹಚ್ಚಬೇಕಾಗತ್ತೆ, ಸರಿನಾ. ಇಷ್ಟು ಮಾಡ್ಕೊಳ್ಳಿ ಗಾಯ್ಸ್, ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನಾನು ಪ್ರತಿ ಸಲ ಹೇಳ್ದಂಗೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಯಾಕೆ ಒಳ್ಳೆಯದಾಗಲ್ಲ, ಖಂಡಿತವಾಗ್ಲೂ ಹಾಗೆ ಆಗುತ್ತೆ, ಓಕೆನಾ. ಸೊ ಇವತ್ತಿನ ವ್ಲಾಗ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಕಮೆಂಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇರೋ ಕಮೆಂಟ್ಸ್ ಮಾಡಿ, ನಾನು ಅದರಲ್ಲೇ ಆನ್ಸರ್ನ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಯಾರಿಗೂ ಕೂಡ ಆನ್ಸರ್ ಮಾಡದೇ ಇಲ್ಲ ಗೈಸ್. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ನೋಡಿದ ತಕ್ಷಣ ಕಮೆಂಟ್ಸಿಗೆ ಆನ್ಸರ್ನ ಮಾಡ್ತೀನಿ, ಓಕೆನಾ. ಹಾಗೆಯೇ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ, ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ, ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಿಮ್ಗೆ ಯಾವ ರೀತಿ ಸಮಸ್ಯೆಗಳಿದೆ ಆ ರೀತಿ ಸಮಸ್ಯೆಗಳಿಗೆ ನೀವು ನೋಡ್ಕೊಳ್ಳಿ ವಿಡಿಯೋನ, ಆಯಿತಾ. ವಿಡಿಯೋ ನೋಡಿಬಿಟ್ಟು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ನೀವು ಇಷ್ಟಪಡುವಂಥ ದೇವರಾಗಿರಬಹುದು, ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಬಯಸಿದೆಲ್ಲ ಸಿಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಶೇರ್ ಮಾಡಿ ಆದಷ್ಟು. ನಿಮ್ಗೆ ಗೊತ್ತಿರೋರು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಶೇರ್ ಮಾಡಿ, ನಂಬಿಕೆ ಇಟ್ಟು ಅವ್ರಿಗೆ ರೆಮಿಡಿಗಳನ್ನ ಮಾಡ್ಕೊಳ್ಳಿ ಕೇಳಿ, ಓಕೆನಾ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಸಿ ಯು, ಟೇಕ್ ಕೇರ್.